ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶ್ಯೂ ಸ್ವಾತಿ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಅತ್ತೆ ಹತ್ರ ಇರೋವಂಥ ಕಲೆಕ್ಷನ್ ಸ್ಯಾರಿಗಳ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಏನಂತಂದರೆ ರೀಸೆಂಟಾಗಿ ನಾನು ಊರಿಗೆ ಹೋಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಮದರ್ಸ್ ಡೇ ವ್ಲಾಗ್ನ ತಪ್ಪದೇ ನೋಡಿ, ಆಗ ಗೊತ್ತಾಗುತ್ತೆ. ಹಾಗೆ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗಿದೆ, ಅದ್ರ ಬಗ್ಗೆ ನಿಮಗೂ ಗೊತ್ತಿರುತ್ತೆ, ನೋಡಿರ್ತೀರ. ಸ್ಯಾರಿಗಳನ್ನು ಕನ್ವರ್ಟೆಡ್ ಡ್ರೆಸ್ ಮಾಡ್ಕೊಳ್ತಾ ಇದ್ದಾರೆ, ಅಂಬ್ರೆಲಾ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ. ನಾನು ಕೂಡ 3-4 ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸ್ಯಾರಿಗಳಲ್ಲೇ. ರೀಸೆಂಟಾಗಿ ನಾನು ವ್ಲಾಗ್ ಹಾಕಿದ್ದೆ ಮದರ್ಸ್ ಡೇ ಅಂತ ಹೇಳಿದ್ನಲ್ಲ, ಆ ವ್ಲಾಗಲ್ಲಿ ಹಾಕಿರೋ ಡ್ರೆಸ್ ಕೂಡ ಸ್ಯಾರಿಲೇ ಸ್ಟಿಚ್ ಮಾಡಿಸಿರೋ ಅಂಥದ್ದು. ಈಗಲೂ ಅಷ್ಟೇ ಒಂದಿಷ್ಟು ಸ್ಯಾರಿಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಶ್ವೇತಕ್ಕ ನಮ್ಮ ಅತ್ತೆ ಹತ್ರ ಇರೋದನ್ನೇ ಡಿವೈಡ್ ಮಾಡ್ಕೊಳ್ಳೋಣ ಅಂತ. ಆಗ ನಾವು ಒಂದಿಷ್ಟು ಓಲ್ಡ್ ಸ್ಯಾರಿಗಳೆಲ್ಲ ತುಂಬ ನೋಡಿದ್ವಿ ನಮ್ಮ ಅತ್ತೆ ಹತ್ರ. ನಾವ್ಯಾಕೆ ಒಂದು ಸ್ಯಾರಿ ಹಾಳು ಮಾಡಬಾರ್ದು ಅಂತ ಹೇಳಿ, ಹಾಗಾಗಿ ನಾನು ಈ ಸೀರೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಯಾರಿ ಯಾವುದು ಅಂತಂದರೆ, ಇದೆಲ್ಲ ಮುಂಚೆ ಇವರಿಗೆ ಗೊತ್ತಿರುತ್ತೆ ಈ ರೀತಿ ಸ್ಯಾರಿಗಳನ್ನ. ಹಾಗೆಲ್ಲ ಒಂದು ಟ್ರೆಂಡೇ ಇತ್ತು. ಇದು ಶ್ವೇತಕ್ಕಂಗೆ ಆರತಿ ಶಾಸ್ತ್ರ ಮಾಡುವಾಗ ತಂದಿದ್ದ ಸ್ಯಾರಿ ಅಂತೆ ನಮ್ಮ ಅವರು. ಅದನ್ನು ಅಷ್ಟೇ ನಮ್ಮ ಅತ್ತೆ ತುಂಬ ಹುಷಾರಾಗಿ ಇಟ್ಕೊಂಡಿದ್ರು. ಸ್ಯಾರಿ ಅಷ್ಟೇ, ಇನ್ನೂ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಇನ್ನಿದು ಕಾಟನ್ ಸ್ಯಾರಿ. ತೋರಿಸಿ ಅಕ್ಕ. ಇದು ನನ್ನ ಮದುವೆ ಸ್ಯಾರಿ, ನಮ್ಮ ಅತ್ತೆ ಮಾವ ಕೊಡಿಸಿರೋದು. ಚೆನ್ನಾಯ್ತಲ್ವಾ? ಅತ್ತೆ ಮಾವ ಕೊಡಿಸಿರೋ ಸ್ಯಾರಿ, ಬನಾರಸ್ ಸ್ಯಾರಿ. ಅಕ್ಕನ ಮದುವೆ ಆಗಿ ಆಲ್ರೆಡಿ ಈಗ 15 ಇಯರ್ಸ್ ಆಗೋಕ್ಕೆ ಬಂತು. ಬಟ್ ಸ್ಯಾರಿ ಎಲ್ಲನೂ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನಮ್ಮ ಅತ್ತೆ ಅಂದರೆ, ಇದೆಲ್ಲ ಒಂದು ಮೆಮೊರಿ ಅಲ್ವಾ. ಈ ಸ್ಯಾರಿ ಕಲರ್ ಆ್ಯಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿತ್ತು. ಇನ್ನು 15 ವರ್ಷ ಆದ್ರೂ ಯಾವುದೇ ರೀತಿ ಶೇಡ್ ಕೂಡ ಆಗಿರಲಿಲ್ಲ. ಇನ್ನು ಇದು ನಮ್ಮ ಅತ್ತೆ ಸ್ಯಾರಿ. ಇದು ನಮ್ಮ ಮದುವೆಯಲ್ಲಿ ನಮ್ಮ ಅತ್ತೆಗೆ ನಮ್ಮ ಕಡೆಯಿಂದ ಅಂದರೆ ನಮ್ಮನೆ ತವ್ರ ಮನೆಯಿಂದ ತಂದಿರೋಂಥ ಸ್ಯಾರಿ. ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಹಾಗಾಗಿ ಜಾಸ್ತಿ ನಮ್ಮ ಅತ್ತೆ ಇದನ್ನು ರಫ್ ಯೂಸ್ ಮಾಡಿಲ್ಲ. ಇಲ್ಲೇ ಶಸ್ತ್ರ ಅಂದರೆ ನೈಟು ರಿಸೆಪ್ಷನ್, ಮದುವೆ ನೈಟು ರಿಸೆಪ್ಷನ್ಗೋ ಇಲ್ಲ ಇದಕ್ಕೋ? ರಿಸೆಪ್ಷನ್ಗೆ ಚೆನ್ನಾಗಿ ನೈಟು ಆರತಿ ಅವಾಗ ತಂದಿ ಸರ್. ಅಂದರೆ ಲೈಕ್ ಎಂಗೇಜ್ಮೆಂಟ್ ಥರ. ಹಾಂ, ಚೆನ್ನಾಗಿದೆ. ಇದು ಸಾವಿತ್ರಿ ಸ್ಯಾರಿ ಅಂತ. ಆಗೆಲ್ಲ ಟ್ರೆಂಡ್ ಜಾಸ್ತಿ ಸಾವಿತ್ರಿ ಸ್ಯಾರಿ ಅಂತ. ಇನ್ನು ನಮ್ಮ ಅತ್ತೆ ಹಳೇ ಸೀರೆಗಳೆಲ್ಲ ನೀಟಾಗಿ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಇನ್ನು ಇದು ನೆಕ್ಸ್ಟ್ ರೆಡ್ ಸ್ಯಾರಿ. ಇದು ನಿಮಗಿಲ್ಲಿ ಸ್ವಲ್ಪ ಜಾಸ್ತಿ ರೆಡ್ಡೇ ಕಾಣಿಸ್ತಿದೆ. ಇದು ಲೈಟಾಗಿದೆ ರೆಡ್ಡು, ಅಷ್ಟೊಂದಿಲ್ಲ, ಕುಂಕುಮ ಕಲರಲ್ಲೇ ಇದೆ. ಈ ಸ್ಯಾರಿ ಅಷ್ಟೇ, ಇದು ನಮ್ಮ ಅತ್ತೆದೇನೆ. ಇದು ನಮ್ಮ ಅತ್ತೆ ನಮ್ಮ ಮದುವೆದೇನೆ ರಿಸೆಪ್ಷನ್ಗೆ ಹುಟ್ಟಿದ್ರು ಈ ಸ್ಯಾರಿನ. ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿದೆ, ಬ್ರೈಟಾಗಿದೆ ಸ್ಯಾರಿ. ಇನ್ನು ಇದು ನನ್ನ ಸ್ಯಾರಿ. ಅಂದರೆ ನಾನು ಶ್ರೀಮಂತ ಕಾರ್ಯದಲ್ಲಿ ಹುಟ್ಟಿದ್ದು, ನಮ್ಮ ಅತ್ತೆಯವರೇ ಕೊಡಿಸಿದ್ದು ನನಗೆ ಈ ಸ್ಯಾರಿನ. ನಾನೀಗ ಉಡ್ತಾ ಇಲ್ಲ, ಹಾಗಾಗಿ ನಮ್ಮ ಅತ್ತೆ ಹತ್ರ ಇರಲಿ ಅಂತೇಳಿ ಕೊಟ್ಟಿದ್ದೆ. ಇದಷ್ಟೇ, ಇದು ಒಂದು 2000 ಅರೌಂಡಲ್ಲೇ ತೊಗೊಂಡಿದ್ದು ಸ್ಯಾರಿ. ತುಂಬ ಸ್ಮೂತಾಗಿದೆ. ಶ್ರೀಮಂತ ಕಾರ್ಯಕ್ಕೆ ಗ್ರೀನ್ ಸ್ಯಾರಿನೇ ಉಡಬೇಕು ಅಂತಾರಲ್ಲ, ಹಾಗಾಗಿ ಈ ಕಲರ್ನ ಚೂಸ್ ಮಾಡಿದ್ದೆ. ಇನ್ನಿದು ನಮ್ಮ ಅತ್ತೆದೇ ಸ್ಯಾರಿ. ಏನಂದರೆ ನಮ್ಮೂರಲ್ಲಿ ವರ್ಷಕ್ಕೊಂದು ಸಾರಿ ಸೆಪ್ಟೆಂಬರ್ ಟೈಮಲ್ಲಿ ಪಿತೃಪಕ್ಷ ಅಂತ ಹೇಳಿ ಹಬ್ಬನ ಮಾಡ್ತಾರೆ. ಆಗ ಹಿರಿಯರಿಗೆ ಎಡೆ ಇಡೋವಂಥದ್ದು. ಆಗ ನಾವು ವರ್ಷಕ್ಕೊಂದು ಸೀರೆನ ತೊಗೊಬರ್ತೀವಿ. ಇನ್ನು ಆ ಥರದ್ದೇ ಇದು ಸ್ಯಾರಿ, ಒಂದು ವರ್ಷ ತೊಗೊಂಬಂದಿರೋವಂಥ ಸ್ಯಾರಿ ಇದು. ಇನ್ನಿದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ ಸ್ಯಾರಿ. ಇನ್ನು ನೆಕ್ಸ್ಟ್ ಬರುವಂಥ ಸ್ಯಾರಿ ಯಾವುದು ಅಂದರೆ ಶ್ವೇತಕ್ಕಂದೆ ಅಂತೆ. ಇದು ಕಾಟನ್ ಸ್ಯಾರಿ, ತುಂಬ ಸ್ಮೂತಾಗಿದೆ, ಕಾಟನ್ನು ಚೆನ್ನಾಗಿದೆ. ಕಾಟನ್ ಹೇಗೆ ಉಡ್ತೀವೋ ಹಾಗೆ ಕುತ್ಕೊಳ್ಳುತ್ತೆ. ಇದು ಅವರ ದೊಡ್ಡಪ್ಪನ ಮಗನ ಮದುವೆಲಿ ತೊಗೊಂಡಿದ್ರಂತೆ, ಇಷ್ಟಪಟ್ಟು. ಆಗೆಲ್ಲ ಟ್ರೆಂಡ್ ಅಂತ ಹೇಳ್ತಾ ಇದ್ರು. ಇನ್ನು ನೆಕ್ಸ್ಟು ಈ ಸ್ಯಾರಿ ನೋಡ್ತಾ ಇದ್ದೀರಾ, ಇದು ಲೆಮನ್ ಯೆಲ್ಲೋ ಕಲರಲ್ಲಿದೆ. ತುಂಬ ಗಾರ್ಜಿಯಸ್ ಆಗಿದೆ ಸ್ಯಾರಿ, ಲೈಕ್ ತುಂಬ ಗ್ರಾಂಡಾಗಿದೆ. ಇದು ಅಕ್ಕನೇ ತೊಗೊಂಡಿದ್ರಂತೆ ಅವ್ರಿಗೆ ಅಂತಲೇ ಸ್ಯಾರಿನ. ಇನ್ನು ಅವರು ಜಾಸ್ತಿ ಹುಟ್ಟಿರಲಿಲ್ಲ, ಇಲ್ಲೇ ಇಟ್ಟಿದ್ದೆ ಅಂತ ಹೇಳ್ತಾಯಿದ್ರು. ಸ್ಯಾರಿ ಅಷ್ಟೇ, ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇನ್ನಿದು ನೆಕ್ಸ್ಟು ಇವರು ಅವರ ಮೊದಲನೇ ಮಗನದು ಬರ್ತಡೇಲಿ ತೊಗೊಂಡಿದ್ರಂತೆ. ಇನ್ನಿಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ಸಿಮಿಲರೇ ಕಾಣಿಸ್ತಾ ಇದೆ. ಇದನ್ನು ನಾನೀಗ ನಮ್ಮ ಅತ್ತೆಗೆ ಮದರ್ಸ್ ಡೇ ಅಂತ ಹೇಳಿ ತೊಗೊಂಡಿದ್ದಂಥ ಸ್ಯಾರಿ ಇದು. ಇನ್ನು ಅಕ್ಕ ಹೇಳ್ತಾ ಇದ್ರು ಸೇಮ್ ಸ್ಯಾರಿ ನನ್ನ ಹತ್ರನೂ ಇದೆ ಅಂತ. ಇನ್ನು ಹಾಗಾಗಿ ತೋರಿಸಿದ್ರು. ಸಂಘದವರೆಲ್ಲ ತಗೊಂಡಿದ್ದು ಒಂದೇ ಥರ ತಗೋಬೇಕು ಅಂತ ಅವಾಗ ತಗೊಂಡಿದ್ದು. ಈ ಸ್ಯಾರಿನೂ ಅಷ್ಟೇ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಇನ್ನು ಹೆವಿ ಸ್ಮೂತಾಗಿದೆ ಸ್ಯಾರಿ. ಹಾಗೆಲ್ಲ ಸಂಘಗಳೆಲ್ಲ ಮಾಡಿರ್ತಾರಲ್ಲ, ಇನ್ನು ಹಾಗೆಲ್ಲ ಒಂದೇ ರೀತಿ ಸ್ಯಾರಿಗಳನ್ನ ತಗೊಳ್ತಾ ಇದ್ವಿ ಅಂತ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದರು. ಇದು ಅಕ್ಕ ನಮ್ಮ ಮದುವೆಲಿ ತೊಗೊಂಡಿರೋವಂಥ ಸ್ಯಾರಿ.
ಇದು ಅರೌಂಡ್ 7.5 ಸಿಕ್ಕಿತ್ತು. ನಾನು ಮತ್ತು ಶ್ವೇತಕ್ಕ ಇಬ್ಬರು ಸೇಮಲ್ಲಿ ಕಲರ್ ಚೇಂಜಸಲ್ಲಿ ತೊಗೊಂಡಿದ್ವಿ. ಇನ್ನಿದು ಪಿಂಕ್ ಕಲರಲ್ಲಿ ಬರುತ್ತೆ ಸ್ಯಾರಿ, ಫುಲ್ಲು ವರ್ಕ್ ಇದೆ. ನನ್ನ ಮದುವೆ ಸ್ಯಾರಿ ಕೂಡ ನಾನು ನೆಕ್ಸ್ಟ್ ನನ್ನದು ಸ್ಯಾರಿ ಹಾಲು ಮಾಡಬೇಕು ಅಂತ ಇದ್ದೀನಿ. ಆಗ ಹೇಗಿರುತ್ತೆ ಅಂತ ಹೇಳಿ ನನ್ನ ಸ್ಯಾರಿನೂ ಕೂಡ ನಿಮಗೆ ತೋರಿಸ್ತೀನಿ. ಇದು ಅಷ್ಟೇ ಫುಲ್ಲು ವರ್ಕ್ ಇರೋ ಸ್ಯಾರಿ, ಸ್ವಲ್ಪ ವೆಯ್ಟು ಇದೆ ಸ್ಯಾರಿ. ಮಾತ್ರ ಸ್ಯಾರಿ ಹೇಗೆ ಉಡ್ತೀವೋ ಹಾಗೆ ಕೂತ್ಕೊಳ್ಳುತ್ತೆ. ಇದು ತುಂಬ ಓಲ್ಡ್ ಟ್ರೆಂಡು. ಇದ್ರ ಬಗ್ಗೆ ಈಗಲೋರಿಗಿಂತ ಆವಾಗ್ಲೋರಿಗೆ ಗೊತ್ತಿರುತ್ತೆ ಆ ವೈಟ್ ಸ್ಯಾರಿ ಬಗ್ಗೆ. ಅದು ನಮ್ಮ ಅತ್ತೆದೇ ಸ್ಯಾರಿ. ಇನ್ನು ಇದು ಸೆಮಿ ಮೈಸೂರು ಸಿಲ್ಕಲ್ಲೇ ನಮ್ಮನೆಯವರು ನಮ್ಮ ಅತ್ತೆಗೆ ಅಂತ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ರಂತೆ. ಅವರೇ ಹೋಗಿ ತೊಗೊಬಂದು ಕೊಟ್ಟಿದ್ರಂತೆ ಆ ಸ್ಯಾರಿನ. ಈ ಸ್ಯಾರಿ ನಾನು ಶ್ವೇತಕ್ಕಂಗೆ ಮದುವೆ ಆದ ಹೊಸ್ತಲ್ಲಿ ಕೊಡಿಸಿರೋ ಅಂಥ ಸ್ಯಾರಿ. ಇದು ಅರೌಂಡು 2.5 3 ಸಿಕ್ಕಿತ್ತು ಸ್ಯಾರಿ. ಕಾಣುತ್ತೆ ಅಂತ ಹೇಳಿ ಪಕ್ಕದಲ್ಲೇ ಹಾಕಿರ್ತೀನಿ, ನೀವು ನೋಡ್ಬೋದು. ಇನ್ನಿದು ಈಗಿನ ಟ್ರೆಂಡ್ ಸ್ಯಾರಿ, ಸಿಂಪಲ್ ಸ್ಯಾರಿ. ನಮ್ಮ ಅತ್ತೆಗೆ ಸ್ವಲ್ಪ ಈ ರೀತಿ ಸ್ಯಾರಿ ತುಂಬ ಇಷ್ಟ ಆಗುತ್ತೆ. ಅವ್ರ ಫೇವ್ರೆಟ್ ಸ್ಯಾರಿಗಳೇ ಅಂತಲೇ ಹೇಳ್ಬೋದು. ಈ ರೀತಿ ಸ್ಯಾರಿನ ಜಾಸ್ತಿ ಹಾಕ್ತಾರೆ. ಇನ್ನು ಈ ನೆಕ್ಸ್ಟ್ ಸೀರೆ ಒಂದು ಸ್ವಲ್ಪ ನಮ್ಮ ಅತ್ತೆಗೆ ಎಮೋಷನಲ್ ಸ್ಯಾರಿನೇ ಇದು. ನಮ್ಮ ಅತ್ತೆಯವರ ತಮ್ಮ ಬಾಂಬೆಯಲ್ಲಿದ್ದರು. ಆಗ ಈ ಸ್ಯಾರಿನ ನಮ್ಮ ಅತ್ತೆಗೋಸ್ಕರ ತಂದು ಕೊಟ್ಟಿದ್ರಂತೆ. ಅವ್ರು ಹೀಗಿಲ್ಲ, ಹಾಗಾಗಿ ನಮ್ಮ ಅತ್ತೆ ಅವ್ರ ನೆನಪಿಗೆ ಇದನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದೊಂಥರ ನಮ್ಮ ಅತ್ತೆ ಎಮೋಷನಲ್ ಸ್ಯಾರಿನ ಅಂತಲೇ ಹೇಳ್ತೀನಿ. ಸ್ಯಾರಿನೂ ಅಷ್ಟೇ ಚೆನ್ನಾಗಿದೆ. ನಮ್ಮ ಜೊತೆ ಹಾಗೇ ನಮಗೂ ಶೇರ್ ಮಾಡ್ತಾಯಿದ್ರು. ಇನ್ನು ಇದು ಅಷ್ಟೇ, ಇದು ಒಂಥರ ನಮ್ಮ ಮಾವರ ಅಕ್ಕ ಕೊಡಿಸಿದಂಥ ಸ್ಯಾರಿ ಅಂತೆ ನಮ್ಮ ಅತ್ತೆಗೆ. ಏನಂತಂದರೆ ತಮ್ಮನ ಹೆಂಡ್ತಿಗೆ ಸೀರೆ ಉಡಿಸೋದು ಅಂತ ಬಂದಾಗ ತಂದು ಕೊಟ್ಟಿದ್ರು ಅಂತ ಹೇಳ್ತಿದ್ರು. ಅವರು ಅಷ್ಟೇ ರೀಸೆಂಟಾಗಿ ಡೆತ್ ಆದರು. ನಮ್ಮ ಮನೆಯವರ ಅತ್ತೆ ಆಗಬೇಕು, ಅವರು ದೊಡ್ಡತ್ತೆ. ಅವರು ತಂದು ಕೊಟ್ಟಿದ್ದ ಸೀರೆ ಇದು ಅಂತ ಹೇಳಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಹಾಗೆ ಅಲ್ವಾ ಅಮ್ಮಂದ್ರದ್ದು ಅತ್ತೆಯವ್ರದ್ದು ಸ್ಯಾರಿಗಳಲ್ಲಿ ಒಂದೊಂದು ಸ್ಯಾರಿಗೂ ಒಂದೊಂದು ಮೆಮೊರಿ ಇರುತ್ತೆ. ಸ್ಯಾರಿಗಳ ಬಗ್ಗೆ ಮಾತಾಡ್ತಿರುವಾಗ ನಮಗೆ ಒಂಥರ ಮೆಮೊರೀಸ್ಗಳೇ ನೆನಪಾಗ್ತಾ ಇತ್ತು. ನಮ್ಮ ಅತ್ತೆನೂ ಅಷ್ಟೇ ನಮ್ಮ ಜೊತೆ ಶೇರ್ ಮಾಡ್ತಾಯಿದ್ರು. ಇನ್ನು ಈ ಸ್ಯಾರಿ ಶ್ವೇತಕ್ಕ ಅವ್ರ ನಾದಿನಿ ಮದುವೆಲಿ ಶ್ವೇತಕ್ಕಂಗೆ ತಂದಿದ್ರಂತೆ. ಈ ಸ್ಯಾರಿ ಶ್ವೇತಕ್ಕ ಹುಟ್ಟಿರೋದಕ್ಕಿಂತ ನಮ್ಮ ಅತ್ತೆ ಹುಟ್ಟಿರೋದನ್ನೇ ಜಾಸ್ತಿ ನೋಡಿದ್ದೀನಿ. ನಮ್ಮ ಅತ್ತೆಗೆ ಸ್ವಲ್ಪ ಹೇಳಿದ್ನಲ್ಲ, ಈ ರೀತಿ ತೆಳು ಸೀರೆಗಳನ್ನ ಇಷ್ಟಪಟ್ಟು ಉಡ್ತಾರೆ ಅಂತ. ನೋಡಿ, ಒಂದೊಂದು ಸೀರೆಯಲ್ಲಿ ಒಂದೊಂದು ಮೆಮೊರಿ ಇದೆ ಅಲ್ವಾ. ನಮಗೆ ಮಾತಾಡೋದಕ್ಕೆ ಒಂದೊಂದು ಸೀರೆಗೂ ಒಂದೊಂದು ಮೆಮೊರಿ ಸಿಗ್ತಾ ಇತ್ತು. ಇನ್ನು ಈ ಸೀರೆ ಪಲ್ಲವಿ ಅಕ್ಕ ಉಡಿಸಿರೋ ಅಂಥ ಸೀರೆ ಅಂತೆ, ಶ್ವೇತಕ್ಕನಿಗೆ ಕೊಡಿಸಿರೋ ಅಂಥ ಸ್ಯಾರಿ ಅಂತ ಹೇಳ್ತಿದ್ರು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಈಗೆಲ್ಲ ಟ್ರೆಂಡಲ್ಲಿರೋ ಅಂಥ ಸ್ಯಾರಿ ಇದು. ಇನ್ನು ನೆಕ್ಸ್ಟು ಈ ಸ್ಯಾರಿ ನೋಡ್ತಾ ಇದ್ದೀರಾ, ಈ ಎಂಬ್ರಾಯ್ಡ್ ವರ್ಕೇ ಹೆವಿ ಸೂಪರಾಗಿತ್ತು ಸ್ಯಾರಿ. ನನಗೆ ತುಂಬ ಇಷ್ಟ ಆಗಿದ್ದಂಥ ಸ್ಯಾರಿ ಇದು. ಕ್ವಾಲಿಟಿ ವೈಸೂ ಅಷ್ಟೇ ಸಖತ್ತಾಗಿತ್ತು. ಮೇಯ್ನ್ ಲುಕ್ ಅಂತಂದರೆ ಇದಕ್ಕೆ ನವಿಲು ಬಂದಿರೋ ಅಂಥದ್ದು. ಫುಲ್ಲು ಸ್ಯಾರಿಗೂ ಇದೇ ರೀತಿ ಇತ್ತು. ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ಸ್ಯಾರಿ ಹುಟ್ಟಿರೋದು ಫೋಟೋಸ್ ಇಲ್ಲ ಅಂತ ಹೇಳಿದ್ರು ಶ್ವೇತಕ್ಕ. ಇದ್ದಿದ್ರೆ ನಾನು ನಿಮ್ಮ ಜೊತೆ ಹೇಗೆ ಕಾಣುತ್ತೆ ಅಂತಲೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೆ. ಸ್ಯಾರಿ ಓವರಾಲ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಸ್ಯಾರಿನ. ಇನ್ನಿದು ಆಗ ಆಪ್ತಮಿತ್ರ ಸ್ಯಾರಿ ಅಂತಲೇ ಫೇಮಸ್ ಆಗಿತ್ತು. ಸೌಂದರ್ಯ ಅವರು ಹುಟ್ಟಿದಂಥ ಸ್ಯಾರಿ ಇದು. ಕಲರ್ ಕಾಂಬಿನೇಷನ್ ನೋಡಿ ಏನು ಸಖತ್ತಾಗಿದೆ. ಇದು ಲೈಕ್ ಕ್ರಶ್ ಥರ ಸ್ಯಾರಿ, ಅಷ್ಟು ಚೆನ್ನಾಗಿದೆ. ಅಷ್ಟು ತಿಕ್ನೆಸ್ಸು ಇಲ್ಲ ಸ್ಯಾರಿ, ಸ್ಮೂತಾಗಿದೆ. ನಾವು ಹೇಗೆ ಉಡ್ತೀವೋ ಹಾಗೇ ಇರುತ್ತೆ ಈ ಸ್ಯಾರಿ. ಇದು ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ. ಇನ್ನು ಇದು ನನಗೆ ಶ್ರೀಮಂತ ಕಾರ್ಯ ಅಂದರೆ ನಂದು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಬಸರಿ ಕಳಿಸುವಾಗ ಈ ಸೀರೆಗಳನ್ನ ಉಡಿಸೋದು ಅಂತ ಸಂಪ್ರದಾಯ ಇರುತ್ತೆ. ಆಗ ನಮ್ಮ ಅತ್ತೆ ರಿಲೇಟಿವ್ಸ್ಗಳು ನನಗೆ ಉಡಿಸಿರೋ ಅಂಥ ಸ್ಯಾರಿ ಇದು. ಇದು ಅಷ್ಟೇ ನಾವು ನೋಡಿನೇ ಇಲ್ಲ, ಹುಟ್ಟಿನೇ ಇಲ್ಲ. ನಮ್ಮ ಅತ್ತೆ ಬೀರೋಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ರು. ಇದು ಸಿಕ್ತಲ್ಲ, ನೋಡೋಣ ನಾನು ಉಡೋಣ ಅಂತ ಅಂದ್ಕೊಂಡು ತೊಗೊಂಡೆ. ಇನ್ನು ಈ ಸ್ಯಾರಿನ ನಾವು ಅಂದರೆ ನಮ್ಮ ಮನೆಯವರು ನಮ್ಮ ಮದುವೆಲಿ ಶ್ವೇತಕ್ಕಂಗೆ ಕೊಡಿಸಿದ್ದಂಥ ಸ್ಯಾರಿ ನಮ್ಮನೆ ಕಡೆಯಿಂದ. ಇದೇ ಥರ ಸ್ಯಾರಿ ಸೇಮ್ ನನ್ನ ಹತ್ರನೂ ಇದೆ, ಬಟ್ ಅದು ನನ್ನಲ್ಲಿ ರೆಡ್ ಕಲರಲ್ಲಿ. ಇದು 5 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಂಥ ಸ್ಯಾರಿ ನಮ್ಮ ಮದುವೆ ಟೈಮಲ್ಲಿ. ಅರೌಂಡ್ 2000 ನಡೀತಾ ಇತ್ತು ಆಗೆಲ್ಲ ಟ್ರೆಂಡಲ್ಲಿ ನಡೀತಿತ್ತು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಹಾಕಿರ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಸೈಡಲ್ಲಿ ಅಂತ ಹೇಳಿ. ಇನ್ನು ಈ ಸ್ಯಾರಿ ನೋಡ್ಬೋದು, ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬಟ್ ಉಡೋದಕ್ಕೆ ಸ್ವಲ್ಪ ಕಷ್ಟ ಅಂತಿದ್ರು ಶ್ವೇತಕ್ಕ, ಬಟ್ ಸ್ಯಾರಿ ಮಾತ್ರ ಸೂಪರಾಗಿದೆ. ಹೆವಿ ವರ್ಕು ಕೂಡ ಸ್ಯಾರಿ ನೋಡೋದಕ್ಕೆ ಚೆನ್ನಾಗಿದೆ. ಈ ರೀತಿ ಸ್ಯಾರಿಗಳನ್ನ ಮಾರ್ವಾಡೀಸ್ ತುಂಬ ಇಷ್ಟಪಡ್ತಾರೆ. ನಾನು ಅವ್ರು ಹುಟ್ಟಿರೋದನ್ನ ಜಾಸ್ತಿ ನೋಡಿದ್ದೀನಿ. ಇನ್ನು ಒಂದು ಟೈಮಲ್ಲಿ ಟ್ರೆಂಡ್ ಇತ್ತಲ್ವ ಲೆಹೆಂಗಾ ಅಂತ ಹೇಳಿ, ಆಗ ಶ್ವೇತಕ್ಕ ತಗೊಂಡಿದ್ರಂತೆ. ಚೆನ್ನಾಗಿದೆ, ಕಲರು ಚೆನ್ನಾಗಿದೆ.
ಇಲ್ಲೇ ಇಟ್ಟಿದ್ದೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿದೆ ಇದನ್ನು ಕೂಡ. ಇನ್ನು ಇದು ಇತ್ತೀಚೆಗೆ ಶ್ವೇತಕ್ಕ ಅಮ್ಮನಿಗೆ ತಕ್ಕೊಟ್ಟಿದ್ದಂಥ ಸ್ಯಾರಿ ಇದು. ಇದೇ ರೀತಿದು ನನ್ನ ಹತ್ರ ಕೂಡ ಇದೆ. ನೀವು ನನ್ನ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಾನು ಇದನ್ನು ಹುಟ್ಟಿದ್ದೆ ರೀಸೆಂಟಾಗಿ. ಅದನ್ನು ಕೂಡ ನನಗೆ ಶ್ವೇತಕ್ಕನೇ ತಕ್ಕೊಟ್ಟಿದ್ರು. ಇದೇ ರೀತಿದೆ ನಮ್ಮ ಅತ್ತೆಗೂ ಕೂಡ ತಕ್ಕೊಟ್ಟಿದ್ರು. ಈ ಸ್ಯಾರಿ ನೋಡ್ಬೋದು ನೀವು, ನಮ್ಮ ಅತ್ತೆ ಪ್ಲಾಸ್ಟರ್ ಕೂಡ ತೆಗ್ದಿಲ್ಲ. ಟ್ಯಾಗ್ಗಳನ್ನೂ ಕೂಡ ಎಷ್ಟೊಂದು ಸ್ಯಾರಿಗಳನ್ನ ಕಟ್ ಕೂಡ ಮಾಡಿಲ್ಲ, ಬ್ಲೌಸ್ ಪೀಸ್ನ ಹಾಗೆ ಇಟ್ಟಿದ್ದಾರೆ. ಇದು ನಮ್ಮ ಅತ್ತೆಗೆ ಅವ್ರ ತವ್ರ ಮನೆಯಿಂದ ಬಾಗಣ ಬಂದಿದ್ದಂಥ ಸ್ಯಾರಿ ಅಂತ ಹೇಳ್ತಿದ್ರು. ಇನ್ನು ಇವತ್ತಿನ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.